ಹಾಯ್ ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ವೆಲ್ಕಮ್ ಟು ಮನಸ್ಸು ಯೂಟ್ಯೂಬ್ ಚಾನಲ್. ಮನಸ್ಸು ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ 2026ರಲ್ಲಿ ಕುಂಭ ರಾಶಿಯವರಿಗೆ ಸಾಡೆ ಸಾತಿಯ ಕೊನೆಯ ಅಂತ ನಡೆಯಲಿದೆ. ಇದರ ಜೊತೆಗೆ ಜನ್ಮ ರಾಹುವಿನ ಪ್ರಭಾವದಿಂದಾಗಿ ಕುಂಭ ರಾಶಿಗೆ ಸೇರಿದ ಜನರು ತಮ್ಮ ಜೀವನದ ವಿವಿಧ ಅಂಶಗಳಾದ ವೃತ್ತಿ, ವ್ಯವಹಾರ, ಆರ್ಥಿಕತೆ, ಆರೋಗ್ಯ, ಶಿಕ್ಷಣ, ಕುಟುಂಬದಲ್ಲಿ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದಾರೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ವಹಿಸಬೇಕು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಮತ್ತು ಕುಂಭರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ. ಈಗ ನಾವು ನೋಡೋಣ ಕುಂಭರಾಶಿಯವರ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಗ್ರಹ ಸಂಚಾರದ ಪರಿಣಾಮ ಯಾವ ಸಮಯದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು. ಅದಕ್ಕಿಂತ ಮುಂಚೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ. ಇದು ನಿಮ್ಮ ರಾಶಿಯಾಧಿಪತಿಯ ಅನುಗ್ರಹವನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಧನಿಷ್ಠ ನಕ್ಷತ್ರ 3-4ನೇ ಪಾದ, ಶತಭಿಷ ನಕ್ಷತ್ರ 4 ಪಾದಗಳು, ಹಾಗೆ ಪೂರ್ವ ಭಾದ್ರಪದ ನಕ್ಷತ್ರ 1-2-3ನೇ ಪಾದದಲ್ಲಿ ಜನಿಸಿರುವ ವ್ಯಕ್ತಿಯು ಕುಂಭರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ. ಇನ್ನು ಈ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ. ಕುಂಭರಾಶಿಯವರಿಗೆ 2026 ಒಂದು ದೀರ್ಘಕಾಲದ ಕಷ್ಟದ ಸಮಯಕ್ಕೆ ಅಂತಿಮ ಪರೀಕ್ಷೆಯಂತಿದೆ. ನೀವು ನಿಮ್ಮ ಸಾಡೆ ಸಾತಿಯ ಕೊನೆಯ ಹಂತದಲ್ಲಿ ಇರಲಿದ್ದೀರಿ. ನಿಮ್ಮ ರಾಶಿಯಾಧಿಪತಿ ಶನಿ ನಿಮ್ಮ 2ನೇ ಮನೆಯಲ್ಲಿದ್ದಾನೆ. ವಿಷಯಗಳನ್ನು ಇನ್ನಷ್ಟು ತೀವ್ರಗೊಳಿಸುವಂತೆ ನಿಮಗೆ ಜನ್ಮ ರಾಹು 1ನೇ ಮನೆಯಲ್ಲಿ ಇರುವುದರಿಂದಾಗಿ ಕಾಳಾತ್ರ ಸ್ಥಾನದಲ್ಲಿ ಕೇತು ಅಂದರೆ 7ನೇ ಮನೆಯಲ್ಲಿ ಕೇತುವಿನ ಸಂಚಾರ ಕೂಡ ಡಿಸೆಂಬರ್ವರೆಗೂ ಇರುತ್ತದೆ. ಈ ತ್ರಿವಳಿ ಹೊಡೆತ ನಿಮ್ಮ ಆರೋಗ್ಯ, ಹಣಕಾಸು, ಸಂಬಂಧಗಳ ಮೇಲೆ ಅಪಾರ ಒತ್ತಡವನ್ನು ಹೇರುತ್ತದೆ. ಇದು ಬದುಕುಳಿಯಲು ಹಾಗೆ ಶಿಸ್ತು ಪಾಲಿಸಲು ಆಧ್ಯಾತ್ಮಿಕ ಶರಣಾಗತಿಗೆ ಸಂಬಂಧಿಸಿದ ವರ್ಷವಾಗಿರಲಿದೆ. ಅದೇ ಸಮಯದಲ್ಲಿ ನಿಮಗೆ ಒಂದು ಶಕ್ತಿಶಾಲಿ ದೈವಿಕ ಅಸ್ತ್ರವನ್ನು ನೀಡಲಾಗಿದೆ. ಗುರು ನಿಮ್ಮ 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಜೂನ್ನಿಂದ ಅಕ್ಟೋಬರ್ವರೆಗೂ ಇರಲಿದ್ದಾನೆ. ಇದು ಸಾಲ, ರೋಗ ಮತ್ತು ಶತ್ರುಗಳ ಮೇಲೆ ಜಯವನ್ನು ಸಾಧಿಸುವ ಶಕ್ತಿಯನ್ನು ನೀಡುತ್ತದೆ. ಇದು ವಿಪರೀತ ರಾಜಯೋಗವನ್ನು ಉಂಟು ಮಾಡಲಿದೆ. ಈಗ ನಾವು ನೋಡೋಣ ಕುಂಭರಾಶಿಯವರಿಗೆ 2026ರಲ್ಲಿ ಗ್ರಹ ಸಂಚಾರದ ಪರಿಣಾಮ ಯಾವ ರೀತಿಯಲ್ಲಿ ಇರಲಿದೆ ಎಂದು. 2026ಕ್ಕೆ ತಾಳ್ಮೆ ಮತ್ತು ಸಹನೆ ಅಗತ್ಯವಾಗಿರಲಿದೆ. ಪ್ರಮುಖ ಸಂಚಾರವಾಗಿ ನಿಮ್ಮ ರಾಶಿಯಾಧಿಪತಿ ಶನಿ 2ನೇ ಮನೆಯಾದ ಮೀನ ರಾಶಿಯಲ್ಲಿ ವರ್ಷ ಪೂರ್ತಿ ಇರುವುದು. ಇದು ಸಾಡೆ ಸಾತಿಯ ಕೊನೆಯ ಹಂತ, ಪಥ ಶನಿ ಎಂದು ಹೇಳಲಾಗುತ್ತದೆ. ಇದರ ಪೂರ್ಣ ಗಮನ ನಿಮ್ಮ ಹಣ, ಕುಟುಂಬದ ಮೇಲೆ ಇರಲಿದೆ. ಇದು ಆದಾಯವನ್ನು ನಿಯಂತ್ರಿಸಬಹುದು, ಖರ್ಚುಗಳನ್ನು ಹೆಚ್ಚಿಸಬಹುದು ಮತ್ತು ನಿಮ್ಮ ಕುಟುಂಬಕ್ಕಾಗಿ ಭಾರಿ ಜವಾಬ್ದಾರಿಗಳನ್ನು ಸೃಷ್ಟಿಸಬಹುದು. ಶನಿ ನಿಮ್ಮ 12ನೇ ಮನೆಯ ಅಧಿಪತಿಯೂ ಆಗಿರುವುದರಿಂದಾಗಿ ಈ 12ನೇ ಅಧಿಪತಿ 2ನೇ ಮನೆಯಲ್ಲಿ ಇರುವುದು ನೀವು ಎಚ್ಚರಿಕೆಯಿಂದ ರಂಧ್ರಗಳನ್ನು ಮುಚ್ಚದಿದ್ದರೆ ಆರ್ಥಿಕ ವಿಷಯಗಳಿಗೆ ಸೋರುವ ಬಜೆಟ್ನಂತಿರುತ್ತದೆ. ಅದೇ ಸಮಯದಲ್ಲಿ ನೀವು ಬಹಳ ಕಠಿಣವಾದ ರಾಹು ಕೇತು ಅಕ್ಷವನ್ನು ಎದುರಿಸುತ್ತೀರಿ. ನಿಮ್ಮ 1ನೇ ಮನೆಯಲ್ಲಿ ಜನ್ಮ ರಾಶಿಯಲ್ಲಿ ರಾಹುವಿನ ಸಂಚಾರ ಡಿಸೆಂಬರ್ 6ರವರೆಗೂ ಇರುತ್ತದೆ. ನಿಮ್ಮ ತೀರ್ಮಾನವನ್ನು ಮುಸುಕುಗೊಳಿಸಬಹುದು, ಆತಂಕವನ್ನು ಹೆಚ್ಚಿಸಬಹುದು, ನಿಮ್ಮನ್ನು ಬಂಡಾಯಗಾರನಾಗಿ ಅಥವಾ ಅಶಾಂತಿಯುತವಾಗಿ ಮಾಡಬಹುದು. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ಭಾವನೆ ನೀವು ಹೊಂದಲಿದ್ದೀರಿ. ಅದೇ ಸಮಯದಲ್ಲಿ 7ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ಕೇತುವಿನ ಸಂಚಾರವೂ ಕೂಡ ಡಿಸೆಂಬರ್ 6ರವರೆಗೆ ಇರಲಿದೆ. ಇದು ನಿಮ್ಮ ಜೀವನ ಸಂಗಾತಿ, ವ್ಯಾಪಾರ ಪಾಲುದಾರರೊಂದಿಗೆ ದೂರ, ತಪ್ಪು ತಿಳುವಳಿಕೆ ಅಥವಾ ವೈರಾಗ್ಯವನ್ನು ಸೃಷ್ಟಿಸಬಹುದು. ಇನ್ನು 2026ರಲ್ಲಿ ಗುರುವಿನ ಸಂಚಾರವು ನಿಮ್ಮ ದೊಡ್ಡ ಬೆಂಬಲವಾಗಿರಲಿದೆ. ವರ್ಷದ ಆರಂಭದಲ್ಲಿ ಗುರು 5ನೇ ಮನೆಯಾದ ಮಿಥುನ ರಾಶಿಯಲ್ಲಿ ಜೂನ್ 1ರವರೆಗೂ ಇರುತ್ತಾನೆ. ನಿಮ್ಮ ಪೂರ್ವ ಪುಣ್ಯವನ್ನು ಕಾಪಾಡುತ್ತಾನೆ. ಮಕ್ಕಳು, ಓದು, ಸೃಜನಶೀಲತೆ ಮತ್ತು ಬುದ್ಧಿವಂತ ಸಲಹೆಗೆ ಹೆಚ್ಚಿನ ಬೆಂಬಲವನ್ನು ನೀಡುತ್ತಾನೆ.
ಇನ್ನು 2026ರ ವರ್ಷದ ಸುವರ್ಣ ಕಾಲವಾಗಿ ಜೂನ್ 2ರಿಂದ ಅಕ್ಟೋಬರ್ 30 ಆಗಿರಲಿದೆ. ಈ ಸಮಯದಲ್ಲಿ ನಿಮ್ಮ 2ನೇ ಮತ್ತು 11ನೇ ಅಂದರೆ ಸಂಪತ್ತು ಅಧಿಪತಿಯಾದ ಗುರು 6ನೇ ಮನೆಯಾದ ಕರ್ಕಾಟಕ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡಲಿದ್ದಾನೆ. 6ನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿರುವ ಸಂಪತ್ತು ಅಧಿಪತಿ ಶಕ್ತಿಶಾಲಿ ವಿಪರೀತ ರಾಜಯೋಗವನ್ನು ಹರ್ಷಯೋಗವನ್ನು ಉಂಟು ಮಾಡುತ್ತಾನೆ. ಇದು ಹಳೆಯ ಸಾಲಗಳನ್ನು ತೀರಿಸಲು, ಶತ್ರುಗಳ ಮೇಲೆ ವಿಜಯವನ್ನು ಸಾಧಿಸಲು, ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳನ್ನು ಗುಣಪಡಿಸಲು ಅತ್ಯುತ್ತಮವಾದ ಸಂಚಾರವಾಗಿರಲಿದೆ. ಇನ್ನು ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 30ರವರೆಗೂ ನೀಚ ಕುಜ ನಿಮ್ಮ 6ನೇ ಮನೆಯಲ್ಲಿ ಉಚ್ಚ ಗುರುವಿನೊಂದಿಗೆ ಸೇರುತ್ತಾನೆ. ಇದು ಒಂದು ರೀತಿಯ ನೀಚ ಭಂಗ ರಾಜಯೋಗವನ್ನು ಸೃಷ್ಟಿಸುತ್ತದೆ. ಇದು ಸಾಮಾನ್ಯವಾಗಿ ಒಂದು ದೊಡ್ಡ ಘರ್ಷಣೆ, ಕಾನೂನು ಹೋರಾಟ ಅಥವಾ ಆರೋಗ್ಯ ಬಿಕ್ಕಟ್ಟನ್ನು ಸೂಚಿಸುತ್ತದೆ. ಅದು ಅಂತಿಮವಾಗಿ ನಿಮಗೆ ಅನುಕೂಲಕರವಾಗಿ ಮುಕ್ತಾಯವಾಗುತ್ತದೆ. ಒಂದು ದೊಡ್ಡ ಕರ್ಮದ ಹೊರೆಯನ್ನು ನಿವಾರಿಸುತ್ತದೆ. ಅಕ್ಟೋಬರ್ 31ರಿಂದ ನೀವು ಗುರು 7ನೇ ಮನೆಯಲ್ಲಿ ಅಂದರೆ ಸಿಂಹ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದನ್ನು ಕಾಣಬಹುದು. ಕೇತುವಿನೊಂದಿಗೆ ಸೇರಿ ನಿಮ್ಮ ಮದುವೆ ಪಾಲುದಾರಿಕೆಯಲ್ಲಿ ಆಳವಾದ ಆಧ್ಯಾತ್ಮಿಕ ಚೇತರಿಕೆ ಪ್ರಕ್ರಿಯೆಯನ್ನು ಆರಂಭಿಸುತ್ತದೆ. ಆದರೆ ಇದು ಮೊದಲು ನೋವಿನ ಸತ್ಯಗಳನ್ನು ಅರಿಯುವಂತೆ ಮಾಡಲಿದೆ. ಡಿಸೆಂಬರ್ 6, 2026ರಂದು ಒಂದು ದೊಡ್ಡ ಬದಲಾವಣೆ ಬರುತ್ತದೆ. ಜನ್ಮ ರಾಹುವಿನ ಮುಕ್ತಾಯವು ಆಗಲಿದ್ದು, ರಾಹು ನಿಮ್ಮ 12ನೇ ಮನೆಗೆ ಅಂದರೆ ಮಕರ ರಾಶಿಗೆ ಹಾಗೆ ಕೇತು ನಿಮ್ಮ 6ನೇ ಮನೆಗೆ ಬದಲಾಗುತ್ತದೆ. ಇದು 2027ರಲ್ಲಿ ಹೆಚ್ಚು ಯಶಸ್ಸಿನ ಹಂತಕ್ಕೆ ನಾಂದಿಯಾಡುತ್ತದೆ. ವಿಶೇಷವಾಗಿ ಆರೋಗ್ಯ, ಶತ್ರುಗಳ ವಿಷಯಗಳಲ್ಲಿ ರಾಹು ಕೇತುವಿನ ಅಕ್ಷ ನಿಮ್ಮ ಲಗ್ನ ಮತ್ತು 7ನೇ ಮನೆಯಿಂದ ಬದಲಾಗುವುದರಿಂದಾಗಿ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ಮುಂದಿನ ವರ್ಷದಲ್ಲಿ ನಿರೀಕ್ಷಿಸಬಹುದು. ಒಟ್ಟಾರೆ 2026 ತಾಳ್ಮೆಯಿಂದಿರಲು 2ನೇ ಮನೆಯಲ್ಲಿ ಶನಿ ತಿಳಿಸುತ್ತಾನೆ. ನಿಮ್ಮ ಆಂತರಿಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು 1ನೇ ಮನೆಯಲ್ಲಿ ರಾಹುವಿನ ಸಂಚಾರವು ನಿಮಗೆ ತಿಳಿಸಲಿದ್ದು, ನಿಮ್ಮ ಮಾತುಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕು ಎಂದು ಇಲ್ಲಿ ಎಚ್ಚರಿಸಲಾಗುತ್ತದೆ. ಆರೋಗ್ಯ, ಆಹಾರ ವಿಷಯಗಳಲ್ಲಿ ಬಹಳ ಎಚ್ಚರಿಕೆ ಇರಬೇಕಾದ ವರ್ಷ ಇದಾಗಿರಲಿದೆ. ಈಗ ನಾವು ನೋಡೋಣ 2026ರಲ್ಲಿ ಕುಂಭ ರಾಶಿಯವರ ವೃತ್ತಿ ಮತ್ತು ಉದ್ಯೋಗದ ಜೀವನ ಹೇಗಿರಲಿದೆ. ಗ್ರಹ ಸಂಚಾರದ ಪರಿಣಾಮ ಯಾವ ಸಮಯದಲ್ಲಿ ಏನೆಲ್ಲ ಬದಲಾವಣೆಯನ್ನು ತರಬಹುದು, ಹಾಗೆ ಯಾವ ಸಮಯದಲ್ಲಿ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು 2026ರಲ್ಲಿ ನಿಮ್ಮ ಕೆರಿಯರ್ ಒಂದು ಯುದ್ಧದಂತೆ ಅನಿಸಬಹುದು. ಆದರೆ ನೀವು ತಂತ್ರ ಮತ್ತು ತಾಳ್ಮೆಯಿಂದ ಗೆಲ್ಲಬಲ್ಲ ಯುದ್ಧವಿದು. 1ನೇ ಮನೆಯಲ್ಲಿ ಜನ್ಮ ರಾಹು ನಿಮ್ಮ ನಡವಳಿಕೆಯನ್ನೇ ದೊಡ್ಡ ಸವಾಲನ್ನಾಗಿ ಮಾಡಬಹುದು. ನೀವು ಅಸಹನೆಯಿಂದ ಊಹಿಸಲಾಗದ ರೀತಿಯಲ್ಲಿ ಅಥವಾ ಅತಿಯಾದ ಪ್ರಾಯೋಗಾತ್ಮಕವಾಗಿ ವರ್ತಿಸಬಹುದು. ಇದು ಹಿರಿಯರು ಅಥವಾ ಸಹೋದ್ಯೋಗಿಗಳೊಂದಿಗೆ ಘರ್ಷಣೆಯನ್ನು ಸೃಷ್ಟಿಸಬಹುದು. 7ನೇ ಮನೆಯಲ್ಲಿ ಕೇತು ನಿಮ್ಮ ವೃತ್ತಿಪರ ಪಾಲುದಾರರನ್ನು ಮತ್ತು ಸಾರ್ವಜನಿಕ ಇಮೇಜನ್ನು ಹಾನಿಗೊಳಿಸಬಹುದು. ಇತರರು ನಿಮ್ಮನ್ನು ವೈರಾಗ್ಯದಿಂದ ಅಥವಾ ಅರ್ಥ ಮಾಡಿಕೊಳ್ಳಲು ಕಷ್ಟವೆಂದು ನೋಡಬಹುದು. ಆದರೆ ನಿಮಗೆ ಬಲವಾದ ಗುಪ್ತ ಬೆಂಬಲಗಳು ಇವೆ. ನಿಮ್ಮ 10ನೇ ಮನೆ ಅಧಿಪತಿ ಕುಜ ವರ್ಷದ ಆರಂಭದಲ್ಲಿ ನಿಮ್ಮ 12ನೇ ಮನೆಯಲ್ಲಿ ಅಂದರೆ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಸುಮಾರು ಜನವರಿ ಫೆಬ್ರವರಿ ತಿಂಗಳಿನಲ್ಲಿ ಈ ಸಂಚಾರವಾಗಲಿದ್ದು, ಇದು ಒಂದು ರೀತಿಯ ವಿಪರೀತ ರಾಜಯೋಗವನ್ನು ಉಂಟು ಮಾಡುತ್ತದೆ. ವಿದೇಶಿ ಸಂಪರ್ಕಗಳು, ಎಂಎನ್ಸಿಗಳು, ತೆರೆಮರೆ ಕೆಲಸ ಅಥವಾ ರಹಸ್ಯ ಪ್ರಾಜೆಕ್ಟ್ಗಳ ಮೂಲಕ ಕೆರಿಯರ್ ಅವಕಾಶಗಳನ್ನು ಸೂಚಿಸಲಿದೆ. ದೊಡ್ಡ ಬೆಂಬಲವಾಗಿ ಗುರು 6ನೇ ಮನೆಗೆ ಉಚ್ಚ ಸ್ಥಿತಿಯಲ್ಲಿ ಇರುವಾಗ ಇದು ಜೂನ್ 2ರಿಂದ ಅಕ್ಟೋಬರ್ವರೆಗೂ ಇರಲಿದ್ದು, ಈ ಸಂಚಾರ ಉದ್ಯೋಗಗಳು ಅಥವಾ ಸೇವೆಯಲ್ಲಿ ಇರುವವರಿಗೆ ಅದ್ಭುತವಾಗಿರಲಿದೆ. ಸ್ಪರ್ಧೆಗಳ ಮೇಲೆ, ನಿಮ್ಮನ್ನು ವಿರೋಧಿಸುವ ಸಹೋದ್ಯೋಗಿಗಳ ಮೇಲೆ, ಆಫೀಸ್ ರಾಜಕೀಯದ ಮೇಲೆ ವಿಜಯವನ್ನು ನೀಡುತ್ತದೆ. ಒಟ್ಟಾರೆಯಾಗಿ 2026ರಲ್ಲಿ ಸುಲಭದ ಗೆಲುವು ಬಗ್ಗೆ ಅಲ್ಲ, ನಿಂತುಕೊಳ್ಳುವುದು, ನಿಮ್ಮ ಸ್ಥಾನವನ್ನು ಕಾಪಾಡಿಕೊಳ್ಳುವುದು ಮತ್ತು ದೀರ್ಘಕಾಲೀನ ಸ್ಥಿರತೆಯನ್ನು ಭದ್ರಪಡಿಸಿಕೊಳ್ಳುವುದರ ಬಗ್ಗೆ ನೀವು ವಿನಯದಿಂದ ತಂತ್ರಗಾರಿಕೆಯಿಂದ ವರ್ತಿಸಿದರೆ ನೀವು ಬಲಶಾಲಿಯಾಗಿ ಹೊರಬರುತ್ತೀರಿ. ಇನ್ನು 2026ರಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಕುಂಭ ರಾಶಿಗೆ ಸೇರಿದ ಜನರು ಏನೆಲ್ಲ ಬದಲಾವಣೆಯನ್ನು ಕಾಣಬಹುದು, ಯಾವೆಲ್ಲ ರೀತಿಯ ಅನುಕೂಲಕರ ಆರ್ಥಿಕ ವ್ಯವಹಾರಗಳು ನಿಮ್ಮ ಕೈ ಹಿಡಿಯಲಿದೆ ಎಂಬುದನ್ನು
ನೋಡೋಣ. ಹಾಗೆ ಇವತ್ತಿನ ವಿಡಿಯೋ ಕೊನೆಯಲ್ಲಿ ಕೆಲವು ಸರಳ ಜ್ಯೋತಿಷ್ಯ ಪರಿಹಾರವನ್ನು ಸೂಚಿಸಿರ್ತೀನಿ. ಅದನ್ನು ತಪ್ಪದೆ ಅನುಸರಿಸಿ. ಇದು ನಿಮಗೆ ಶನಿಯ ಅನುಗ್ರಹವನ್ನು ಪಡೆಯಲು ಹಾಗೆ ನಿಮ್ಮ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯಲು ಹೆಚ್ಚಿನ ಸಹಕಾರಿಯಾಗಿರಲಿದೆ. ಹಾಗೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ಅದರಲ್ಲಿ ನಿಮಗೆ ಅವಶ್ಯಕವಿದ್ದ ಕೆಲವು ಪ್ರಾಡಕ್ಟ್ಗಳನ್ನ ನೀವು ಅಲ್ಲಿ ಖರೀದಿಸಬಹುದು. ಇದು ನಿಮಗೆ ಕಡಿಮೆ ದರದಲ್ಲಿ ಹಾಗೆ ಉತ್ತಮ ರೀತಿಯ ಬದಲಾವಣೆಯನ್ನು ತರುವ ವಸ್ತುಗಳಾಗಿ ನಿಮ್ಮ ಮನೆಗೆ ಸೇರಲಿದೆ. ಈಗ ನಾವು ನೋಡೋಣ ಆರ್ಥಿಕ ಪರಿಸ್ಥಿತಿಯಲ್ಲಿ 2026ರಲ್ಲಿ ಏನೆಲ್ಲ ಬದಲಾವಣೆಯು ಆಗಲಿದೆ ಎಂದು. ಆರ್ಥಿಕತೆ 2026ರಲ್ಲಿ ನಿಮ್ಮ ಕರ್ಮ ಪರೀಕ್ಷೆಯ ಕೇಂದ್ರ ಬಿಂದುವಾಗಿದೆ. ನಿಮ್ಮ ರಾಶಿಯಾಧಿಪತಿ ಮತ್ತು 12ನೇ ಮನೆಯ ಅಧಿಪತಿ ಶನಿ 2ನೇ ಮನೆಯಾದ ಸಂಪತ್ತಿನ ಸ್ಥಾನದಲ್ಲಿ ಇರುವುದರಿಂದಾಗಿ ಪಾವತಿಗಳು ತಡವಾಗಬಹುದು. ಆದಾಯ ನಿಧಾನವಾಗಿ ಅಥವಾ ತಡೆ ಹಿಡಿಯಲ್ಪಡುವಂತೆ ಅನಿಸಬಹುದು. ಕುಟುಂಬ ಆರೋಗ್ಯ ಮತ್ತು ಬಾಧ್ಯತೆಗಳಿಗೆ ತಪ್ಪಿಸಲಾದ ಖರ್ಚುಗಳು ಹೆಚ್ಚಾಗಬಹುದು. ಅದೇ ಸಮಯದಲ್ಲಿ ಶನಿ ನಿಮಗೆ ಉಳಿತಾಯ, ಬಜೆಟ್ ಮತ್ತು ದೀರ್ಘಕಾಲೀನ ಯೋಜನೆಯಲ್ಲಿ ಶಿಸ್ತು ಕಲಿಸುವಂತೆ ಒತ್ತಾಯಿಸುತ್ತಾನೆ. ಜನ್ಮರಾಹು ನಿಮ್ಮನ್ನು ರಿಸ್ಕ್ ಇರುವ ಹೂಡಿಕೆಗಳು, ಗೆಟ್ ರಿಚ್ ಕ್ವಿಕ್ ಯೋಜನೆಗಳು ಅಥವಾ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ಗಳ ಕಡೆಗೆ ಆಕರ್ಷಿಸಬಹುದು. ಇದು ಶನಿಯ ಮೇಲ್ವಿಚಾರಣೆಯಲ್ಲಿ ಬಹಳ ಅಪಾಯಕಾರಿಯಾಗಿರಲಿದೆ. ನೀವು ಜೂಜು, ಕುರುಡು ಊಹಾಪೋಹ ಅಥವಾ ದುರಾಸೆ ಅಡ್ಡದಾರಿಗಳಿಂದ ಖಂಡಿತವಾಗಿಯೂ ದೂರವಿರಬೇಕಾಗಿರಲಿದೆ. ದೊಡ್ಡ ಆಶೀರ್ವಾದವೆಂದರೆ ನಿಮ್ಮ 2ನೇ ಮತ್ತು 11ನೇ ಸಂಪತ್ತಿನ ಅಧಿಪತಿಯಾದ ಗುರು 6ನೇ ಮನೆಯಲ್ಲಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಈ ಸಂಚಾರ ಹಳೆಯ ಸಾಲವನ್ನು ಪದ್ಧತಿಯಂತೆ ತೀರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಸಾಲದಾತರು, ಬ್ಯಾಂಕುಗಳು ಅಥವಾ ತೆರಿಗೆ ಅಧಿಕಾರಿಗಳೊಂದಿಗೆ ಚರ್ಚೆಗಳಿಗೆ ಬೆಂಬಲ ನೀಡುತ್ತದೆ. ಹಾಗೆಯೇ ನಿಮ್ಮ ಆರ್ಥಿಕ ಹೋರಾಟವನ್ನು ದೀರ್ಘಕಾಲೀನ ಬಲವಾಗಿ ಬದಲಾಯಿಸಲು ಅವಕಾಶವನ್ನು ನೀಡುತ್ತದೆ. ಇನ್ನು ವರ್ಷದ 5ನೇ ಮನೆಯಲ್ಲಿ ಗುರುವಿನೊಂದಿಗೆ ಸ್ವಲ್ಪ ಮೃದುವಾಗಿ ಆರಂಭವಾಗುತ್ತದೆ. ಇದು ಸೃಜನಶೀಲತೆ ಅಥವಾ ಮಕ್ಕಳ ಮೂಲಕ ಆದಾಯವನ್ನು ತರಬಹುದು. ಆದರೆ ಯಾವುದೇ ಸ್ಪೆಕ್ಯುಲೇಟಿವ್ ಚಟುವಟಿಕೆಗಳೊಂದಿಗೆ ಶನಿ ಎಚ್ಚರಿಕೆಯಿಂದ ಇರುವಂತೆ ಸಲಹೆ ನೀಡುತ್ತಾನೆ. ಅಕ್ಟೋಬರ್ 31ರಿಂದ ಗುರು ನಿಮ್ಮ 7ನೇ ಮನೆಗೆ ಬದಲಾವಣೆ ಪಡೆದಾಗ ನಿಮ್ಮ 11ನೇ ಮನೆಯಾದ ಲಾಭಸ್ಥಾನದ ಮೇಲೆ ದೃಷ್ಟಿ ಬೀಳುತ್ತದೆ. ಆ ಮೂಲಕ ನಿಧಾನವಾಗಿ ಆದಾಯವನ್ನು ಸ್ಥಿರಗೊಳಿಸಲು ಆರಂಭಿಸುತ್ತಾನೆ. 2026ರ ಮುಖ್ಯ ಆರ್ಥಿಕ ಪಾಠ: ನೀವು ಕೊಡಬೇಕಾದುದನ್ನು ಕೊಡಿ, ನಿಮ್ಮ ಜೀವನವನ್ನು ಸರಳಗೊಳಿಸಿಕೊಳ್ಳಿ ಎಂಬುದು ಆಗಿರಲಿದೆ. ಈಗ ನಾವು ನೋಡೋಣ 2026ರಲ್ಲಿ ಕುಂಭ ರಾಶಿಯವರ ಕುಟುಂಬ ದಾಂಪತ್ಯ ಸಂಬಂಧಗಳು ಯಾವ ರೀತಿಯಲ್ಲಿ ಇರಲಿದೆ, ಏನೆಲ್ಲ ಎಚ್ಚರಿಕೆ ಕ್ರಮಗಳನ್ನು ನೀವು ವಹಿಸಬೇಕು ಎಂಬುದನ್ನು. 2026ರಲ್ಲಿ ಕುಟುಂಬ ಮತ್ತು ಸಂಬಂಧಗಳು ಬಲವಾದ ಒತ್ತಡದಿಂದ ಇರಲಿದೆ. ನೀವು ಪ್ರೆಷರ್ ಕುಕ್ಕರ್ನಲ್ಲಿ ಇರುವಂತೆ ಭಾವಿಸಬಹುದು. ಜನ್ಮ ರಾಹು ಅಂದರೆ 1ನೇ ಮನೆಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನಿಮ್ಮನ್ನು ತಪ್ಪಾಗಿ ಅರ್ಥೈಸಿಕೊಂಡಂತೆ ಅಶಾಂತಿಯಿಂದ ಮತ್ತು ಸ್ವಯಂ ಕೇಂದ್ರಿತವಾಗಿ ಇರುವಂತೆ ಮಾಡುತ್ತಾನೆ. ಇತರರು ವಿಚಿತ್ರವಾಗಿ ಅಥವಾ ಊಹಿಸಲಾಗದ ರೀತಿಯಲ್ಲಿ ಭಾವಿಸುವಂತೆ ನೀವು ವರ್ತಿಸುವ ಸಾಧ್ಯತೆ ಇರಲಿದೆ. ಇನ್ನು 2ನೇ ಮನೆಯಲ್ಲಿ ಶನಿ ನಿಮ್ಮ ಕುಟುಂಬದಲ್ಲಿ ಆರ್ಥಿಕ ಒತ್ತಡ ಮತ್ತು ಜವಾಬ್ದಾರಿಯನ್ನು ತರುತ್ತಾನೆ. ಕೆಲವೊಮ್ಮೆ ಕುಟುಂಬದ ಸಂವಹನದಲ್ಲಿ ದೂರ ಅಥವಾ ಗಾಂಭೀರ್ಯವನ್ನು ಸೃಷ್ಟಿಸುತ್ತಾನೆ. 7ನೇ ಮನೆಯಲ್ಲಿ ಕೇತು ಮದುವೆ ಮತ್ತು ಪಾಲುದಾರಿಕೆಗಳನ್ನು ಬಾಧಿಸುತ್ತಾನೆ. ಮನಸ್ಸಿನ ದೂರ, ಕಮ್ಯುನಿಕೇಷನ್ ಗ್ಯಾಪ್ ಅಥವಾ ಕೆಲವು ಸಂದರ್ಭದಲ್ಲಿ ಬೇರೆಯವರ ಆಲೋಚನೆಯನ್ನು ಕೂಡ ಉಂಟು ಮಾಡಬಹುದು. ಈ 3 ಸೇರಿ ಪ್ರಬುದ್ಧತೆ ಮತ್ತು ಆಧ್ಯಾತ್ಮಿಕ ತಿಳುವಳಿಕೆಯಿಂದ ನಿರ್ವಹಿಸದಿದ್ದರೆ ವೈವಾಹಿಕ ಒತ್ತಡ, ಬೇರ್ಪಡುವಿಕೆ ಅಥವಾ ಆಳವಾದ ಮಾನಸಿಕ ವೇದನೆಗೆ ಸನ್ನಿವೇಶಗಳನ್ನು ಸೃಷ್ಟಿಸಬಹುದು. ಆದರೆ ಈ ಕತ್ತಲೆಯಲ್ಲಿಯೂ ಬೆಳಕಿನ ಕಿರಣಗಳು ಇರಲಿದೆ. ಜೂನ್ 1ರವರೆಗೆ ನಿಮ್ಮ 5ನೇ ಮನೆಯಲ್ಲಿ ಗುರು ಮಕ್ಕಳು, ಪ್ರೀತಿ ಮತ್ತು ಹೃದಯ ಸಂಬಂಧಿತ ವಿಷಯಗಳಿಗೆ ಅನುಕೂಲಕರವಾಗಿರಲಿದೆ. ಈ ಸಮಯದಲ್ಲಿ ಮಕ್ಕಳು ಸಂತೋಷ ಮತ್ತು ಹೆಮ್ಮೆಯನ್ನು ತರಬಹುದು. ನೀವು ಅವರ ಮೂಲಕ ಮತ್ತು ಸೃಜನಶೀಲ ಕಾರ್ಯಗಳ ಮೂಲಕ ಮಾನಸಿಕ ಬೆಂಬಲವನ್ನು ಪಡೆಯಲಿದ್ದೀರಿ. ಇನ್ನು ಅಕ್ಟೋಬರ್ 31ರಿಂದ ಗುರು ನಿಮ್ಮ 7ನೇ ಮನೆಗೆ ಪ್ರವೇಶಿಸಿ ಕೇತುವಿನೊಂದಿಗೆ ಸೇರುತ್ತಾನೆ.
ಈ ಗುರು ಕೇತು ಯೋಗ ಸಂಬಂಧದಲ್ಲಿ ಆಧ್ಯಾತ್ಮಿಕ ಚೇತರಿಕೆಯ ಮುಲಾಮು ತರಬಹುದು. ಮೊದಲು ಕೆಲವು ಕರ್ಮ ಸತ್ಯಗಳು ಹೊರಬರುತ್ತದೆ. ಬುದ್ಧಿವಂತ ಸಲಹೆ, ಮಾರ್ಗದರ್ಶನ ಅಥವಾ ಮದುವೆ ಮತ್ತು ಪಾಲುದಾರಿಕೆಗಳ ಬಗ್ಗೆ ಹೆಚ್ಚು ಆಧ್ಯಾತ್ಮಿಕ ತಿಳುವಳಿಕೆಯುಳ್ಳ ದೃಷ್ಟಿಕೋನದ ಮೂಲಕ ಸಂಬಂಧಗಳನ್ನು ಗುಣಪಡಿಸಿಕೊಳ್ಳಲು, ಬಂಧಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶಗಳು ಸಿಗಲಿದೆ. ಇದು ಕುಂಭರಾಶಿಯವರು 2026ರಲ್ಲಿ ಕುಟುಂಬ ಜೀವನದಲ್ಲಿ ಪ್ರಮುಖವಾಗಿ ನೋಡುವ ಬದಲಾವಣೆಯಾಗಿದ್ದು, ಇನ್ನು ಮುಂದಿನದ್ದಾಗಿ ಕುಂಭರಾಶಿಯವರ ಆರೋಗ್ಯ ಪರಿಸ್ಥಿತಿ ಯಾವ ರೀತಿಯಲ್ಲಿ ಇರಲಿದೆ, ಆರೋಗ್ಯದ ಮೇಲೆ ಯಾವ ಗ್ರಹ ಸಂಚಾರದ ಪರಿಣಾಮ ಅಧಿಕವಾಗಿರಲಿದೆ ಎಂಬುದನ್ನು ತಿಳಿಯೋಣ. ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. 2026ರಲ್ಲಿ ಕುಂಭರಾಶಿಗೆ ಆರೋಗ್ಯ ನಂಬರ್ 1 ಆದ್ಯತೆಯಾಗಿರುತ್ತದೆ. 1ನೇ ಮನೆಯಲ್ಲಿ ಜನ್ಮ ರಾಹು ನೇರವಾಗಿ ದೇಹ ಮತ್ತು ಮನಸ್ಸನ್ನು ಬಾಧಿಸುತ್ತಾನೆ. ಇದು ಆತಂಕ, ಭಯ, ಮಿದುಳು ಮರುಗಟ್ಟುವಿಕೆಯನ್ನು ಅಥವಾ ವಿಚಿತ್ರ ಭಯವನ್ನು ಉಂಟು ಮಾಡಬಹುದು. ಅನಾರೋಗ್ಯಕರ ಅಭ್ಯಾಸಗಳು, ವ್ಯಸನಗಳು ಅಥವಾ ತೀವ್ರವಾದ ಜೀವನ ಶೈಲಿ ಬದಲಾವಣೆಗಳಿಗೆ ಪ್ರೇರೇಪಿಸಬಹುದು. ಮಾನಸಿಕ ಒತ್ತಡ ದೈಹಿಕ ಲಕ್ಷಣಗಳಾಗಿ ಕಾಣಿಸಿಕೊಳ್ಳುವ ಸಮಸ್ಯೆಗಳು ಕೂಡ ತಂದೊಡ್ಡಬಹುದು. 2ನೇ ಮನೆಯಲ್ಲಿ ಶನಿ ಹಲ್ಲು, ಒಸಡು, ಗಂಟಲು ಮತ್ತು ಆಹಾರದೊಂದಿಗೆ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ನೀವು ಸರಿಯಾದ ಪೋಷಣೆಯನ್ನು ನಿರ್ಲಕ್ಷಿಸಿದರೆ ನಿಮ್ಮ ಒಟ್ಟು ಜೀವನ ಶಕ್ತಿಯನ್ನು ನಿಧಾನವಾಗಿ ಕುಗ್ಗಿಸಬಹುದು. ದೈವ ಕವಚವಾಗಿ ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಗುರು ನಿಮ್ಮ 6ನೇ ಮನೆಯಲ್ಲಿ ರೋಗದ ಸ್ಥಾನದಲ್ಲಿ ಉಚ್ಚ ಸ್ಥಿತಿಯಲ್ಲಿ ಇರುತ್ತಾನೆ. ಇದು ಶುಭಕರವಾಗಿರಲಿದೆ. ಇದು ಬಲವಾದ ರೋಗನಾಶಕ ಯೋಗವಾಗಿ ಕೆಲಸ ಮಾಡುತ್ತದೆ. ಈ ಸಮಯದಲ್ಲಿ ಆರೋಗ್ಯ ಭೀತಿಗಳು ಅಥವಾ ರೋಗ ನಿರ್ಣಯಗಳು ಎದುರಾದರೂ ಸರಿಯಾದ ಡಾಕ್ಟರ್ ಅಥವಾ ವೈದ್ಯರನ್ನು ಭೇಟಿಯಾಗುವ ಅವಕಾಶ ಸ್ಪಷ್ಟವಾಗಿ ರೋಗ ನಿರ್ಣಯ ಹಂತದ ಪರಿಣಾಮಕಾರಿಯಾದ ಚಿಕಿತ್ಸೆಗೆ ಜೀವನ ಶೈಲಿ ವಿಧಾನಕ್ಕೆ ಸಿಗುವ ಸಾಧ್ಯತೆ ಹೆಚ್ಚಾಗಿರಲಿದೆ. ಸೆಪ್ಟೆಂಬರ್ 18ರಿಂದ ಅಕ್ಟೋಬರ್ 30ರವರೆಗೂ ನೀಚ ಕುಜ 6ನೇ ಮನೆಯಲ್ಲಿ ಉಚ್ಚ ಗುರುವಿನೊಂದಿಗೆ ಸೇರಿ ನೀಚ ಭಂಗ ರಾಜಯೋಗವನ್ನು ಉಂಟು ಮಾಡುತ್ತಾನೆ. ಈ ಸಮಯದಲ್ಲಿ ಕೆಲವು ಸಂದರ್ಭದಲ್ಲಿ ತೀವ್ರವಾದ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ಮೂಲಕ ದೀರ್ಘಕಾಲದ ಸಮಸ್ಯೆಯಿಂದ ಶಾಶ್ವತ ಪರಿಹಾರವನ್ನು ಪಡೆಯಲು ಸೂಚಿಸುತ್ತದೆ. ಡಿಸೆಂಬರ್ 6ರ ನಂತರ ಕೇತು ನಿಮ್ಮ 6ನೇ ಮನೆಗೆ ಮತ್ತು ರಾಹು ನಿಮ್ಮ 12ನೇ ಮನೆಗೆ ಬದಲಾದಾಗ ಆರೋಗ್ಯದ ಅಂಶ ಮುಂದುವರಿಯುವುದರಿಂದಾಗಿ ಗಮನ ಹೆಚ್ಚಾಗಿ ಆಧ್ಯಾತ್ಮಿಕ ಚೇತರಿಕೆ, ನಿದ್ರೆ, ಸುಪ್ತ ಪ್ರಜ್ಞೆಯ ಮಾದರಿಗಳು ಮತ್ತು ಇಂದಿನ ಜನ್ಮದ ಕರ್ಮಗಳ ಕಡೆಗೆ ತಿರುಗುತ್ತದೆ. ಧ್ಯಾನ, ಪ್ರಾಣಾಯಾಮ ಮತ್ತು ಸಾತ್ವಿಕ ಜೀವನ ಶೈಲಿ ಈ ಹಂತದಲ್ಲಿ ಬಹಳಷ್ಟು ನೆಮ್ಮದಿಯನ್ನು ನೀಡುತ್ತದೆ. ಇನ್ನು 2026ರಲ್ಲಿ ಕುಂಭರಾಶಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಏನೆಲ್ಲ ಬದಲಾವಣೆ ಇರಲಿದೆ, ಯಾವ ರೀತಿಯ ಎಚ್ಚರಿಕೆ ಕ್ರಮಗಳನ್ನು ತಮ್ಮ ಶಿಕ್ಷಣ ಕ್ಷೇತ್ರಗಳಲ್ಲಿ ವಹಿಸಬೇಕು ಎಂಬುದನ್ನು ತಿಳಿಯೋಣ. ಈ ವರ್ಷ 2026ರಲ್ಲಿ ವಿದ್ಯಾರ್ಥಿಗಳ ಜೀವನ ಬಲವಾಗಿ ಆರಂಭವಾಗುತ್ತದೆ. ನಿಮ್ಮ 5ನೇ ಮನೆಯಲ್ಲಿ ಗುರು ಜೂನ್ 1ರವರೆಗೂ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಶಿಕ್ಷಣ, ಪರೀಕ್ಷೆಗಳು, ಸೃಜನಶೀಲತೆ ಮತ್ತು ಶೈಕ್ಷಣಿಕ ಯಶಸ್ಸಿಗೆ ಅತ್ಯುತ್ತಮ ಸಂಚಾರದಲ್ಲಿ ಒಂದಾಗಿರಲಿದೆ. ನಿಮ್ಮ ಆಲೋಚನೆ ಸ್ಪಷ್ಟವಾಗಿರುತ್ತದೆ. ನೀವು ಉತ್ತಮ ಗುರುಗಳು ಅಥವಾ ಶಿಕ್ಷಕರನ್ನು ಕಂಡುಕೊಳ್ಳಲಿದ್ದೀರಿ. ಇನ್ನು ಜೂನ್ 1ರ ನಂತರ ಜನ್ಮ ರಾಹುವಿನ ಪ್ರಭಾವದಿಂದಾಗಿ ಏಕಾಗ್ರತೆ ಸ್ವಲ್ಪ ಹದಗೆಡಬಹುದು. ಆದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು, ಇಂಟರ್ವ್ಯೂಗಳು ಮತ್ತು ಆಯ್ಕೆಯ ಪ್ರಕ್ರಿಯೆಗೆ ಹಾಜರಾಗುವ ವಿದ್ಯಾರ್ಥಿಗಳಿಗೆ 6ನೇ ಮನೆಯಲ್ಲಿ ಉಚ್ಚ ಗುರು ಜೂನ್ 2ರಿಂದ ಅಕ್ಟೋಬರ್ 30ರವರೆಗೂ ಬಹಳ ಶಕ್ತಿಶಾಲಿ ಸಂಚಾರವನ್ನು ನಡೆಸಲಿದ್ದು, ಈ ಹಂತದಲ್ಲಿ ಸ್ಪರ್ಧೆಯನ್ನು ಸೋಲಿಸುವುದು ಹಾಗೆ ಪರೀಕ್ಷೆಯ ಒತ್ತಡ, ಕಠಿಣ ವೇಳಾಪಟ್ಟಿಯನ್ನು ನಿರ್ವಹಿಸುವುದು ಮತ್ತು ಬಹುಕಾಲದಿಂದ ಬಾಕಿ ಇರುವ ಟೆಸ್ಟ್ಗಳನ್ನು, ಪ್ರಾಕ್ಟಿಕಲ್ಗಳನ್ನು ಕ್ಲಿಯರ್ ಮಾಡುವಂತಹ ವಿಷಯಗಳಲ್ಲಿ ಉತ್ತಮ ಫಲಿತಾಂಶಗಳು ಬರಬಹುದು. ವಿದ್ಯಾರ್ಥಿಗಳು ಕಷ್ಟಪಟ್ಟು ಓದುವುದರಿಂದಾಗಿ ಸರಿಯಾದ ವಿಶ್ರಾಂತಿ ಮತ್ತು ಮಾನಸಿಕ ನೆಮ್ಮದಿಯೊಂದಿಗೆ ಸಮತೋಲನ ಮಾಡಿಕೊಳ್ಳಬೇಕಾಗಿರಲಿದೆ. ಈ ವರ್ಷ ಬುದ್ಧಿವಂತಿಕೆಯ ಕೊರತೆಯಿಂದ ಅತಿಯಾದ ಯೋಚನೆ ಹಾಗೆ ಆತಂಕ ನಿಮ್ಮ ದೊಡ್ಡ ಶತ್ರುವಾಗಿ ಇರಲಿದೆ.
ಹಾಗಾಗಿ ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯ ನಿರ್ಧಾರಗಳೊಂದಿಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳಿ. ಹಾಗೆ ಓದಿನ ಕಡೆ ಹೆಚ್ಚಿನ ಗಮನವನ್ನು ನೀಡಿ. ಇದು ನಿಮಗೆ ಹೆಚ್ಚಿನ ಸಹಕಾರಿಯಾಗಿರಲಿದೆ. ಇದು ಗ್ರಹ ಸಂಚಾರದಿಂದಾಗಿ ನೀವು ನಿಮ್ಮ ಜೀವನದಲ್ಲಿ ನೋಡುವ ಪ್ರಮುಖ ಬದಲಾವಣೆಯಾಗಿದ್ದು, ಇನ್ನು ಈ ವರ್ಷದಲ್ಲಿ ನೀವು ತಪ್ಪದೆ ಅನುಸರಿಸಬೇಕಾದ ಕೆಲ ಸರಳ ಜ್ಯೋತಿಷ್ಯ ಪರಿಹಾರವನ್ನು ನಾವು ನೋಡುವುದಾದರೆ, ಸಾಡೆ ಸಾತಿಗಾಗಿ ಶನಿಯ ಶಾಂತಿಗಾಗಿ ಹನುಮಾನ್ ಚಾಲಿಸವನ್ನು ಪ್ರತಿದಿನ ಸಂಜೆ ಹೊತ್ತು ಪಠಿಸಿ. ಇದು ನಿಮಗೆ ಒಂದು ರಕ್ಷಾ ಕವಚದಂತೆ ಕೆಲಸ ಮಾಡಲಿದೆ. ಹಾಗೆ ಓಂ ಶಂ ಶನೇಶ್ವರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಬಡವರಿಗೆ ಶನಿವಾರದಂದು ಆಹಾರ ಹಾಗೆ ಕಪ್ಪು ಎಳ್ಳು ಅಥವಾ ಕಂಬಳಿಯನ್ನು ದಾನ ಮಾಡಿ. ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ಪಡೆದುಕೊಳ್ಳುವಂತೆ ಮಾಡಲಿದೆ. ಜನ್ಮ ರಾಹುವಿನ ಪರಿಣಾಮವಾಗಿ ಅನೇಕ ರೀತಿಯ ತೊಂದರೆಗಳು ನಿಮಗೆ ಉದ್ಭವವಾಗಲಿದೆ. ಹಾಗಾಗಿ ದುರ್ಗಾದೇವಿಯನ್ನು ಆರಾಧಿಸುವುದು ಓಂ ತುಂ ದುರ್ಗಾಯೇ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದಾಗಿ ನೀವು ರಾಹುವಿನ ರಾಹುವಿನಿಂದಾಗಿ ಉಂಟಾಗುವ ಅನೇಕ ರೀತಿಯ ನಕಾರಾತ್ಮಕ ಶಕ್ತಿಯನ್ನು ತೊಡೆದುಹಾಕಬಹುದು. ಇದು ಇವತ್ತಿನ ವಿಡಿಯೋ ಆಗಿದ್ದು, ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ. ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಎಂಬ ಕಮೆಂಟ್ ಮಾಡಿ. ಹಾಗೆ ಇವತ್ತಿನ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಅಗತ್ಯವಿರುವ ಕೆಲವು ಪ್ರಾಡಕ್ಟ್ಗಳನ್ನ ಲಿಂಕ್ ಮಾಡಿರ್ತೀನಿ. ನಿಮಗೆ ಅವಶ್ಯಕವಿದ್ದಲ್ಲಿ ಅಲ್ಲಿ ಖರೀದಿಸಬಹುದು. ಕಡಿಮೆ ಬೆಲೆಯಲ್ಲಿ ನಿಮಗೆ ಈ ಎಲ್ಲ ಪ್ರಾಡಕ್ಟ್ಗಳು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.